ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಪಾಕಶಾಲೆಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾವಿಲ್ಲಿ ರುಚಿಯಾಗಿ ಮನೆಯಲ್ಲೇ ಪೂರಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಏರ್ ಫ್ರೈಯರ್ನಲ್ಲಿ ಪೂರಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಮಾರ್ಕೆಟ್ನಲ್ಲಿ ಸಿಗೋ ಈ ರೀತಿಯಾಗಿರೋ ಪೂರಿಗಳನ್ನು ತೊಗೊಂಬಂದಿದ್ದೀನಿ. ಇವುಗಳಿಗೆ ಸ್ವಲ್ಪ ಎಣ್ಣೆನ ಸೋರಿ ಏರ್ ಫ್ರೈಯರ್ನಲ್ಲಿ ಹಾಕಿ ಸೆಟ್ ಮಾಡಿ ಒಂದು 2 ನಿಮಿಷಗಳ ನಂತರ ರುಚಿಯಾಗಿರೋ ಗರಿಯಾಗಿರೋ ಪೂರಿ ರೆಡಿ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು. ನಾನಿಲ್ಲಿ ಸ್ವಲ್ಪನೇ 1 ಸ್ಪೂನ್ಗಿಂತ ಕಡಿಮೆ ಎಣ್ಣೆನ ಇವುಗಳಿಗೆ ಸವರಿ ಚೆನ್ನಾಗಿ ಈ ಫ್ರೈಯಿಂಗ್ ಪ್ಯಾನ್ನಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಸೆಟ್ ಮಾಡಿದ ನಂತರ ನಾವು ಟೈಮಿಂಗ್ನ ಸೆಟ್ ಮಾಡಬೇಕು. ನಂತರ ಇದನ್ನು ಮಧ್ಯ ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕು. ನಾನಿಲ್ಲಿ ಈಗ ಎಲ್ಲ ಪೂರಿಗಳಿಗೆ ಎಣ್ಣೆನ ಸವರಿ ಇಟ್ಟಿದ್ದೇನೆ. ಈಗ ಫ್ರೈಯರ್ನಲ್ಲಿ ಪೂರಿಗಳನ್ನು ಸೆಟ್ ಮಾಡಿಟ್ಟಾಯಿತು. ಒಂದು 3 ಅಥವಾ 4 ನಿಮಿಷದ ನಂತರ ಇದನ್ನು ತೆಗೆದು ನೋಡಿದಾಗ ವಾವ್, ಪೂರಿ ರೆಡಿಯಾಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ ಅಂತ. ಈ ರೀತಿ ನಾನು ಫ್ರೈಯಿಂಗ್ ಪ್ಯಾನ್ನಲ್ಲಿ ಎಲ್ಲ ಪೂರಿಗಳನ್ನು ರೆಡಿ ಮಾಡ್ಕೊಳ್ತೀನಿ. ಇದ್ರ ಮಧ್ಯೆ ಕೆಲವೊಂದು ಪೂರಿ ಹಾಗೆ ಉಳಿದ್ಬಿಡುತ್ತೆ, ಚೆನ್ನಾಗಿ ಉಬ್ಬಿ ಬರೋದಿಲ್ಲ. ಇಲ್ಲಿ ನೋಡಿ, ಈ ರೀತಿ ನಾನು ರೆಡಿ ಮಾಡಿಕೊಂಡಿರೋ ಎಲ್ಲ ಪೂರಿನೂ ಒಂದು ಬುಟ್ಟಿಗೆ ಹಾಕಿ ತೆಗೆದಿಡ್ತಾ ಇದ್ದೀನಿ. ಹಾಗೆ ನಾನು ಪೂರಿ ಮಸಾಲೆಗೋಸ್ಕರ ಒಂದು ಕುಕ್ಕರ್ಗೆ ಹಸಿರು ಬಟಾಣಿ ಕಾಳು ಮತ್ತು ಒಂದು 3 ಆಲೂಗಡ್ಡೆನ ಬೇಯಿಸಿ ತಗೊಳ್ತೀನಿ. ಈಗ ಇದು ಪಾನಿಪುರಿ ಪೌಡರ್. ಈ ಪೌಡರ್ಗೆ ಸ್ವಲ್ಪ ನೀರನ್ನು ಬೆರೆಸಿ ಪಾನಿಪುರಿ ನೀರನ್ನು ರೆಡಿ ಮಾಡ್ಕೋಬೇಕು. ನಂತರ ಬೇಯಿಸಿದ ಆಲೂಗಡ್ಡೆ ಮತ್ತು ಬಟಾಣಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಕೈಯಿಂದ ಮಿಕ್ಸ್ ಮಾಡಿಕೊಂಡು ತಗೋಬೇಕು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ ಹಾಗೆ ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೇಕು. ನೀವು ಹೀಗೆ ಹಸಿಯಾಗಿ ಹಾಕೋದಾದರೆ ಓಕೆ. ನಾನಿಲ್ಲಿ ಒಂದು ಕಡಾಯಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ ಒಗ್ಗರಣೆ ಮಾಡಿಕೊಂಡು ಬೇಯಿಸಿದ ಆಲೂಗಡ್ಡೆ ಮಿಶ್ರಣನ ಇದಕ್ಕೆ ಸೇರಿಸಿ ಚೆನ್ನಾಗಿ ಕೈಯಿಂದ ಸ್ಮ್ಯಾಶ್ ಮಾಡ್ತಾ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ. ನೀವು ಈ ರೀತಿ ಪ್ಯಾನ್ನಲ್ಲಿ ಮಿಕ್ಸ್ ಮಾಡದೆ ಹಾಗೆ ಬೇಯಿಸಿದ ಆಲೂಗಡ್ಡೆ, ಬಟಾಣಿ, ಉಪ್ಪು, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಹಾಗೆ ಹುಳಿ ಇಷ್ಟಪಡೋದಾದರೆ ಒಂದರ್ಧ ಲಿಂಬೆಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು, ಹಸಿ ಈರುಳ್ಳಿ, ಸಣ್ಣಗೆ ಹೆಚ್ಚಿದ್ದು ಹಸಿ ಈರುಳ್ಳಿ ಹಾಗೆ ಹೆಚ್ಚಿದ ಟೊಮೆಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ಮಸಾಲ ರೆಡಿ ಆಗುತ್ತೆ. ನಾನೀಗ ಇದಕ್ಕೆ ಈಗ ಬಟಾಣಿ ಮತ್ತು ಆಲೂಗಡ್ಡೆನೆಲ್ಲ ಚೆನ್ನಾಗಿ ಕೈಯಿಂದ ಸ್ಮ್ಯಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಾಯಿತು. ನಂತರ ಫ್ಲೇಮ್ನ ಆಫ್ ಮಾಡ್ಕೋಬೇಕು. ಇದಕ್ಕೆ ಹೆಚ್ಚಿದ ಹಸಿ ಈರುಳ್ಳಿ ಹಾಗೆ ಟೊಮೆಟೊನ ಸೇರಿಸಿ 1 ಸ್ಪೂನ್ನಷ್ಟು ಗರಂ ಮಸಾಲಾನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಪೂರಿಗೆ ಹಾಕೋ ಮಸಾಲ ರೆಡಿಯಾಗಿದೆ. ಇದಕ್ಕೆ ನಾವು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕುದಿಸಿದ್ರೆ ರಗಡ ಹಾಕೋ ಗ್ರೇವಿ ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ ಇದಕ್ಕೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾವು ಮಾಡಿಟ್ಕೊಂಡಿರೋ ಪಾನಿಪುರಿಗಳಿಗೆ ಈ ಮಸಾಲೆನ ತುಂಬಿಸಿ ಅದಕ್ಕೆ ಸಿಹಿ ಚಟ್ನಿ, ಖಾರ ಚಟ್ನಿ ಹಾಗೆ ಮತ್ತು ಪಾನಿಪುರಿ ನೀರನ್ನು ಸೇರಿಸ್ಕೊಂಡು ಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಸೇವು ಇದನ್ನೆಲ್ಲ ಸೇರಿಸಿ ಸರ್ವ್ ಮಾಡಿದರೆ ರುಚಿಯಾಗಿರೋ ಪೂರಿ ಮನೆಯಲ್ಲೇ ಅನ್ಲಿಮಿಟೆಡ್ಡಾಗಿ ನೀವು ಎಷ್ಟು ಬೇಕಾದರೂ ತಿನ್ಕೋಬೋದು. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ.